ಆನಂದ್ ಸಿಂಗ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿಗರಿಂದ ಹೊಸಪೇಟೆ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಸೊ ಹೀಗಾಗಿ ಬಂದ್ ಮಾಡದಂತೆ ಆನಂದ್ ಸಿಂಗ್ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಶಾಸಕ ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನಂದ್ ಸಿಂಗ್ ಅವರ ಬೆಂಬಲಿಗರು ಹೊಸಪೇಟೆ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಬಂದ್ ಮಾಡದಂತೆ ಶಾಸಕ ಆನಂದ್ ಸಿಂಗ್ ಅವರು ಅವರ ಬೆಂಬಲಿಗರನ್ನ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರಂತೆ. ಹೊಸಪೇಟೆಯ ಶಾಸಕರು ಇವರು, ವಿಜಯನಗರದ ಶಾಸಕರು ಹೊಸಪೇಟೆ ಬಂದ್ ಮಾಡಬೇಡಿ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಅಭಿಮಾನಿಗಳು ಈ ಬಗ್ಗೆ ತಪ್ಪು ತಿಳಿಯಬೇಡಿ ಅಂತ ಕೂಡ ಆನಂದ್ ಸಿಂಗ್ ಅವರು ಸಂದೇಶವನ್ನ ರವಾನಿಸಿರುವಂತದ್ದು. ಇಂದು ಮತ್ತು ನಾಳೆ ಬಂದ್ಗೆ ಕರೆಯನ್ನ ನೀಡಿದ್ರು ಬೆಂಬಲಿಗರು. ಬಂದ್ ಮಾಡಬೇಡಿ ಅಂತ ಆನಂದ್ ಸಿಂಗ್ ಅವರು ಸಂದೇಶವನ್ನ ರವಾನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲಿಗರು ಬಂದ್ ಮಾಡೋದಾಗಿ ಘೋಷಣೆಯನ್ನ ಮಾಡಿದ್ರು. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು, ತೊಂದರೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಸಂದೇಶವನ್ನ ರವಾನಿಸಿದ್ದಾರೆ ಆನಂದ್ ಸಿಂಗ್ ಅವರು. ಆಸ್ಪತ್ರೆಯಿಂದನೇ ಈ ಒಂದು ಸಂದೇಶವನ್ನ ರವಾನಿಸಿದ್ದಾರೆ ಅವರ ಬೆಂಬಲಿಗರಿಗೆ. ಇಂದು ಮತ್ತೆ ನಾಳೆ ಬಂದ್ಗೆ ಕರೆಯನ್ನ ನೀಡಿದ್ರು ಆನಂದ್ ಸಿಂಗ್ ಅವರ ಬೆಂಬಲಿಗರು. ಸೊ ಹೀಗಾಗಿ ಆನಂದ್ ಸಿಂಗ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿಗರ ಜೊತೆ ಮಾತನಾಡಿದ್ದಾರೆ. ಇನ್ನು ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣು ಹಂಪಿ, ಇವತ್ತು ಶಾಸಕರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ದಿನಗಳ ಕಾಲ ಬಂದ್ಗೆ ಕರೆಯನ್ನ ನೀಡಲಾಗಿತ್ತಂತೆ. ಯಾವ ರೀತಿಯಾಗಿ ಬಂದ್ ನಡೀತಾ ಇದೆ, ಆ ಒಂದು ಬಂದ್ನ ಸ್ವರೂಪ ಯಾವ ರೀತಿಯಾಗಿರುತ್ತೆ ಅಂತ? ಇನ್ನು ವಿಜಯನಗರ ಕ್ಷೇತ್ರ ಶಾಸಕ ಆನಂದ್ ಸಿಂಗ್ ಅವ್ರ ಮೇಲೆ ಗಣೇಶ್ ಹಲ್ಲೆ ಮಾಡಿದ ಪ್ರಕರಣ ಸಂಬಂಧದಂತೆ ಕೂಡ್ಲೇನೆ 2-3-4 ಕಡೆಗೆ ಪ್ರತಿಭಟನೆಯನ್ನು ಕೂಡ ಆಯ್ತು. ಆದ್ರೆ ಬಂದ್ ಮಾಡೋ ವಿಚಾರವಾಗಿ ಸಿದ್ಧಗಂಗಾ ಶ್ರೀಗಳ ನಿಧನ ಆಯ್ತು. ಈ ಹಿನ್ನೆಲೆಯಲ್ಲಿ ಬಂದ್ ಮಾಡೋ ವಿಚಾರನ ಮುಂದೂಡಲಾಗಿತ್ತು. ಇಂದು ಅಥವಾ ನಾಳೆ ಬಂದ್ ಮಾಡ್ತೇವೆ ಅಂತ ಹೇಳಿ, ಆದ್ರೂ ಕೂಡ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಬಂದ್ ಮಾಡ್ತೇವೆ ಅಂತ ಹೇಳಿ ಕೆಲ ಅಭಿಮಾನಿಗಳು ಪೋಸ್ಟ್ ಅನ್ನ ಮಾಡಿದ್ರು. ಇನ್ನು ಕೆಲ ಅಭಿಮಾನಿಗಳು ನಾಳೆ ಬಂದ್ ಮಾಡ್ತೇವೆ ಅಂತ ಹೇಳಿ ಪೋಸ್ಟ್ ಅನ್ನು ಕೂಡ ಮಾಡಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತ ಆನಂದ್ ಸಿಂಗ್ ಅವರಿಗೆ ವಿಚಾರ ಗೊತ್ತಾಗಿ ಅವರು ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಭಿಮಾನಿಗಳಿಗೆ, ಬೆಂಬಲಿಗರಿಗೆ. ಯಾವುದೇ ಕಾರಣಕ್ಕೂ ಕೂಡ ಬಂದ್ ಅನ್ನ ಮಾಡಬೇಡಿ, ಅಹಿತಕರ ಘಟನೆಗಳಿಗೆ ಸಾಕ್ಷಿ ಆಗ್ಬೇಡಿ, ಅವುಗಳು ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡಿದರೆ ಅವರ ಬೆಂಬಲಿಗರು ಮತ್ತು ಅವರ ಆಪ್ತರೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಂದ್ ಮಾಡಬೇಡಿ ಅಂತ ಹೇಳಿ ಆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಈ ಮೂಲಕ ಬಂದ್ ಕರೆ ಕೊಟ್ಟಿದ್ದಂತ ಅಭಿಮಾನಿಗಳೆಂದರೆ ಈಗ ಅವರು ಗೊಂದಲದ ಸ್ಥಿತಿಯಲ್ಲಿದ್ದಾರೆ. ತಮ್ಮ ನಾಯಕನ ಮೇಲೆ ಹಲ್ಲೆ ಆದ್ರೂ ಕೂಡ ನಾವು ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ